ಉದಯವಾಣಿ ನವಮಂಗಳೂರು ಬಂದರು ಪ್ರಾಧಿಕಾರದ ಪ್ರಾಯೋಜಕತ್ವ ಹಾಗೂ ಹಟ್ಟಿಯಂಗಡಿಯ ಶ್ರೀ ಸಿದ್ಧಿವಿನಾಯಕ ವಸತಿ ಶಾಲೆಯ ಸಹಯೋಗದೊಂದಿಗೆ ಆಯೋಜಿಸಲಾಗಿದ್ದ ಅಕ್ಷರ ಅಂಬಾರಿ ಮಕ್ಕಳ ಉತ್ಸವ 10 ಹಲವಾರು ಸೃಜನಾತ್ಮಕ ಚಟುವಟಿಕೆಗಳ ಮೂಲಕ ಯಶಸ್ವಿಯಾಯಿತು. 2 ದಿನಗಳ ಕಾಲ ಕುಂದಾಪುರ ತಾಲೂಕಿನ ಹಟ್ಟಿಯಂಗಡಿಯಲ್ಲಿ ನಡೆದ ಈ ಕಾರ್ಯಕ್ರಮದ ಸಮಾರೋಪ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಮಣಿಪಾಲ ಇನ್ಸ್ಟಿಟ್ಯೂಟ್ ಆಫ್ ಕಮ್ಯುನಿಕೇಷನ್ನ ಹಿರಿಯ ಸಂಶೋಧಕ ಗಣಕಯಂತ್ರ ತಜ್ಞ ಪ್ರೊಫೆಸರ್ ಕೆಪಿ ರಾವ್ ಮಾತನಾಡಿದರು. ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಇಲಾಖೆಯ ಉಪನಿರ್ದೇಶಕ ಡಯಟ್ ಪ್ರಾಂಶುಪಾಲ ಡಾಕ್ಟರ್ ಅಶೋಕ್ ಕಾಮತ್, ಶ್ರೀ ಸಿದ್ಧಿವಿನಾಯಕ ವಸತಿ ಶಾಲೆಯ ಆಡಳಿತಾಧಿಕಾರಿ ವೀಣಾ ರಶ್ಮಿ ಸೇರಿದಂತೆ ಗಣ್ಯರು ಉಪಸ್ಥಿತರಿದ್ದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಮಣಿಪಾಲ ಮೀಡಿಯಾ ನೆಟ್ವರ್ಕ್ ಲಿಮಿಟೆಡ್ನ ಸ್ಪೆಷಲ್ ಇನಿಷಿಯೇಟಿವ್ ಉಪಾಧ್ಯಕ್ಷ ರಾಮಚಂದ್ರ ಮಿಜಾರ್ ವಹಿಸಿದ್ದರು. ಪ್ರೊಫೆಸರ್ ಕೆಪಿ ರಾವ್ ಅವರಿಗೆ ಪ್ರೀತಿಪೂರ್ವಕ ಸ್ವಾಗತ. ಹಾಗೆಯೇ ನಮ್ಮ ಸಂಸ್ಥೆಯ ಸಂಪಾದಕರಾದ ಸ್ವಾಗತಿಸಿದ್ದಾರೆ. ಹಾಗೆ ಇನ್ನೊಂದು ಕನ್ನಡದ ಸಂಸ್ಕಾರದ ಬೀಜವನ್ನ ಮಕ್ಕಳ ಮನಸ್ಸಿನಲ್ಲಿ ಬಿತ್ತಿದ್ದಾರೆ. ಮುತ್ತೊಂದಿನ ಅದು ಹೆಪ್ಪರವಾಗಿ ಫಲವನ್ನು ಕೊಡುತ್ತೆ. ಇಂತಹ ನೂರಾರು ಮಕ್ಕಳನ್ನು ನಾನು ಹೆಚ್ಚಾಗಿ ಮಕ್ಕಳನ್ನು ಶಿಬಿರಕ್ಕೆ ಕಳಿಸಿರಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಎಂಜಾಯ್ಮೆಂಟೇ ಹೆಚ್ಚು, ಈಗ ಎಂಟರ್ಟೈನ್ಮೆಂಟ್ಗಾಗಿ ಇರುವ ಶಿಬಿರಗಳೇ ಹೆಚ್ಚು. ಆದರೆ ಈ ಶಿಬಿರಕ್ಕೆ ಯಾಕೆ ಮಗನನ್ನು ಕರ್ಕೊಂಡು ಬಂದೆ ಅಂತ ಹೇಳಿದರೆ, ಇಲ್ಲಿ ಇದು ಉದಯವಾಣಿಯವರು ನಡೆಸುವ ಶಿಬಿರ, ಉದಯವಾಣಿಯವರು ನಡೆಸುವ ಸಾಹಿತ್ಯ ಉತ್ಸವ ಎನ್ನುವ ಒಂದು ನಂಬಿಕೆ ಖಂಡಿತವಾಗಿ ಮೌಲ್ಯ ಇರಬಹುದು ಅಂತ. ಆ ನಂಬಿಕೆ ಖಂಡಿತ ಸುಳ್ಳಾಗಲಿಲ್ಲ. ಒಳ್ಳೆ ಮೌಲ್ಯಯುತ ಒಂದು ಸಾಹಿತ್ಯ ಉತ್ಸವ ಇದಾಗಿದೆ. ಅದಲ್ಲದೆ ಒಂದು ಅಮ್ಮನಾಗಿ ಮಗನನ್ನು ಕರ್ಕೊಂಡು ಬಂದ ನಾನು ಇಲ್ಲಿ 2 ದಿನ ಹೂವನ್ನಂತೆ ಇರಬೇಕು ಅಂದ್ಕೊಂಡಿದ್ದೆ. ಆದರೆ ಹಾಗಾಗಲಿಲ್ಲ. ಹೆತ್ತವರು ಇದರಲ್ಲಿ ತೊಡಗಿಸಿಕೊಳ್ಳುವಂತಹ ಒಂದು ಕಾರ್ಯಕ್ರಮವಾಗಿತ್ತು. ಅಲ್ಲದೆ ಮುಖ್ಯವಾಗಿ ಉಲ್ಲೇಖ ಮಾಡಬೇಕಾದ ವಿಚಾರ ಈ ಶಾಲೆಯ ಪರಿಸರ. ಒಂದು ಧನಾತ್ಮಕ ಅಂಶಗಳುಳ್ಳ ಒಳ್ಳೆಯ ಪರಿಸರ, ಈ ಕಾರ್ಯಕ್ರಮಕ್ಕೆ ಹೇಳಿ ಮಾಡಿಸಿದಂತಹ ಪರಿಸರ. ಹಾಗಾಗಿ ಬಹಳಷ್ಟು ವೈವಿಧ್ಯಮಯ ವಿಶೇಷವಾದ ಕಾರ್ಯಕ್ರಮ ನಡೆಯಿತು. ನಮಗೆ ಈ 2 ದಿನ ಬಹುಶಃ ಇದು ಮಕ್ಕಳ ಸಾಹಿತ್ಯ ಉತ್ಸವದ ರಸದೌತಣ ಅಂತ ಹೇಳಿದರೆ ಬಹುಶಃ ಇದು ತಪ್ಪಾಗಲಿಕ್ಕಿಲ್ಲ ಎಂಬುದು ನನ್ನ ಅನಿಸಿಕೆ. ಒಂದು ಸಂದರ್ಭ ನನಗೆ ಒದಗಿತು. ಇದಕ್ಕೆ ಕಾರಣ ನಮ್ಮ ಪರಮ ಗುರುಗಳಾಗಿರುವಂಥ ಡಿ ಪ್ರಸಂಗಿಯವರು. ಒಬ್ಬರು ಜಾಗೃತ ಗುರುಗಳಾಗಿದ್ದರು, ಇನ್ನೊಬ್ಬರು ಹೊಗಿಬಾಲ ರಾಜಾ ರಾಮಣ್ಣ ಅಂಥವರ ಕೆಳಗೆ ಬೆಳೆದದ್ದರಿಂದ ಒಂದಂತೂ ಖಂಡಿತ ಆಯಿತು, ನಾವು ದಾಟಬೇಕಾದ್ದು ಬಹಳ ದೂರ ಇದೆ. ನಮ್ಮ ದಾರಿ ಬಹಳ ದೂರ ಇದೆ. ನಮ್ಮ ಗುರಿ ಹತ್ತಿರ ಮಾಡಿಕೊಳ್ಳಬಾರದು. ಯಾವುದನ್ನೇ ಕೂಡ ನಾವು ಮುಗಿಸಬಾರ್ದು. ಯಾವಾಗ ಮುಗೀತ ಅಲ್ಲಿ ಎಲ್ಲ ಮುಗೀತು. ಯಾವಾಗ ಮುಗಿಯೋದಿಲ್ವ ಅಲ್ಲಿ ಇನ್ನೂ ಕ್ರಿಯೇಟಿವಿಟಿ ಇರ್ತದೆ, ಇನ್ನೂ ಬದುಕುವ ಆಸೆ ಇರ್ತದೆ. ಇದನ್ನೇ ಒಂದು ಅಧ್ಯಾತ್ಮಕ್ಕಾಗಿ ಹೇಳುವುದಲ್ಲ, ಒಂದು ರೀತಿಯಲ್ಲಿ ಇದು ನಮ್ಮ ಪರಮ ಅನುಭವ ಕೂಡ. ಭಾಷೆಗಳು ಯಾವುದೇ ಭಾಷೆ ಇಲ್ಲ, ಯಾವುದೂ ಒಂದು ಭಾಷೆಗಿಂತ ಇನ್ನೊಂದು ಭಾಷೆ ಕೀಳುವಲ್ಲ ಮೇಲೂ ಅಲ್ಲ. ಭಾಷೆ ಯಾವಾಗ ಹುಟ್ಟಿತು, ಭಾಷೆಗಳು ಯಾವ ರೂಪದಲ್ಲಿ ಬದುಕಿದವು, ಇದರ ವಿಷಯದಲ್ಲಿ ನಮ್ಮ ಅಧ್ಯಯನ ಮುಗಿಲೇ ಇದೆ. ಆದರೆ ಈ ಭಾಷೆಗಳನ್ನು ಹೇಗೆ ಮಕ್ಕಳಿಗೆ ಅಥವಾ ಹೊಸ ತಲೆಮಾರಿಗೆ ಮುಟ್ಟಿಸಬೇಕು, ಇಂಥ ಈ ಅಗತ್ಯಗಳು ಕೂಡ ತಲೆಮಾರಿನ ವ್ಯತ್ಯಾಸಗಳಾಗ್ತಾ ಇವೆ. ನನ್ನ ಪುಣ್ಯ 1945ರ ಕಾಲದಲ್ಲಿ ಪಂಜ ಮಂಗೇಶ್ವರರು ಪ್ರಾರಂಭ ಮಾಡಿದಂಥ ಶಾಲೆಗಳಲ್ಲಿ ನಾವು ಓದುವ ಅವಕಾಶ ಸಿಕ್ಕಿತು. ಮತ್ತೆ ಇದರ ಹಿಂದೆ ತುಂಬಾ ಕೆಲಸಗಳಿತ್ತು. ಅದನ್ನೆಲ್ಲ ಅಚ್ಚುಕಟ್ಟಾಗಿ ಮಾಡಿದ ಉದಯವಾಣಿಯ ಬಳಗದ ಎಲ್ಲರಿಗೂ ಅನಂತ ಧನ್ಯವಾದಗಳು. ಈ ಕುವೆಂಪುರವರು ಹೇಳುತ್ತಾರೆ, ಓ ನನ್ನ ಚೇತನ ಆಗು ನೀ ಅನಿಕೇತನ ಎಂದು. ಈ ಮಕ್ಕಳ ಕಲ್ಪನಾ ಶಕ್ತಿ ತುಂಬಾ ಅಗಾಧವಾದದ್ದು. ಈ 2 ದಿನದ ವಿಚಾರಗೋಷ್ಠಿಗಳಲ್ಲಿ ನೀವು ಬಹಳಷ್ಟು ಕಲಿತಿದ್ದೀರಿ. ಆ ದಾರಿಯಲ್ಲಿ ನೀವು ಮುನ್ನಡೆದು ಇದನ್ನು ಸದ್ಬಳಕೆಯನ್ನು ಮಾಡಿಕೊಳ್ಳಬೇಕಾಗಿ ನನ್ನ ಮಕ್ಕಳಲ್ಲಿ ವಿನಂತಿಯನ್ನು ಮಾಡುತ್ತೇನೆ. ಇದನ್ನು ನಿಮ್ಮ ಸ್ನೇಹಿತರಿಗೂ ತಿಳಿಸಿ, ಅವರು ಮುಂದೆ ಇಂಥ ಕಾರ್ಯಕ್ರಮಗಳು ನಡೆದಲ್ಲಿ ಭಾಗವಹಿಸುವಂತೆ ಪ್ರೇರೇಪಿಸಿ. ಇದೇ ಸಂದರ್ಭದಲ್ಲಿ ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದವರಿಗೆ ಬಹುಮಾನಗಳನ್ನು ವಿತರಿಸಲಾಯಿತು. ಭಾಗವಹಿಸಿದ ಎಲ್ಲ ಮಕ್ಕಳಿಗೂ ಪ್ರಮಾಣ ಪತ್ರವನ್ನು ಹಸ್ತಾಂತರಿಸಲಾಯಿತು. ಮಣಿಪಾಲ ಆವೃತ್ತಿಯ ಸಂಪಾದಕ ಅರವಿಂದ ನಾವಡ ಬಹುಮಾನ ವಿಜೇತರ ಪಟ್ಟಿಯನ್ನು ವಾಚಿಸಿದರು.
ಮಕ್ಕಳನ್ನ ಇಲ್ಲಿ ಕಳಿಸಿಕೊಟ್ಟಿದ್ದೀರಿ. ಕಳೆದ 56 ವರ್ಷಗಳಿಂದ ಇಡೀ ಕರ್ನಾಟಕದ ಜನತೆ ಉದಯವಾಣಿಯ ಮೇಲಿಟ್ಟಿರುವ ನಂಬಿಕೆಗೆ, ಪ್ರೀತಿಗೆ, ವಿಶ್ವಾಸಕ್ಕೆ ನಾವು ಅತ್ಯಂತ ಚಿರಋಣಿಗಳು ಅಂತ ನಾವು ಹೇಳ್ತೇವೆ. ನಿಮ್ಮ ವಿಶ್ವಾಸವೇ ನಮ್ಮನ್ನು ಇವತ್ತು 56 ವರ್ಷಗಳ ಕಾಲ ಕರಾವಳಿ ಕರ್ನಾಟಕದ ಅದ್ವಿತೀಯ ನಾಯಕನಾಗಿ ನಮ್ಮನ್ನು ಬದುಕಲಿಕ್ಕೆ ಸಾಧ್ಯವಾಯಿತು ಅಂತ ಹೇಳ್ತಾ, ವಿದ್ಯಾರ್ಥಿಗಳೇ, ಬದುಕಿನಲ್ಲಿ 2 ಪಾಠಶಾಲೆಗಳಿವೆ. ಒಂದು ನಾವೆಲ್ಲ ನೋಡುವ ಈ ಚೌಕಟ್ಟಿನೊಳಗಿನ ಕ್ಲಾಸ್ ರೂಮಿನಲ್ಲಿ ಕಲಿಯುವ ಒಂದು ಪಾಠಶಾಲೆಯಾದರೆ, ಇನ್ನೊಂದು ಪಾಠಶಾಲೆ ಬಯಲು ಆಲಯದಲ್ಲಿ ನಾವು ಪಡೆಯುವ ಅನುಭವಗಳ ಮೂಲಕ ಕಟ್ಟುವ ಬದುಕಿನಲ್ಲಿ ಏನೆಲ್ಲ ಅನುಭವಗಳು ಸಿಗ್ತದ ಆ ಅನುಭವಗಳನ್ನ ರೂಢಿಸಿಕೊಂಡು ಬದುಕುವ ಪಾಠಶಾಲೆ. ನಾವಿವತ್ತು ಅಕ್ಷರ ಅಂಬಾರಿ ಎನ್ನುವ ಬಯಲು ಆಲಯದಲ್ಲಿ ವಿದ್ಯಾರ್ಥಿಗಳನ್ನು ಸೇರಿಸಿ ಅವರ ವ್ಯಕ್ತಿತ್ವಕ್ಕೊಂದು ಹೊಸ ದಿಕ್ಕನ್ನು ನೀಡುವ ಪ್ರಯತ್ನವನ್ನು ಮಾಡಿದ್ದೇವೆ. ಆ ಪ್ರಯತ್ನ ಯಶಸ್ವಿಯಾಗಿದೆ ಎನ್ನುವ ಬಹಳ ಹೆಮ್ಮೆಯೊಂದಿಗೆ ಈ ಸಮಾರೋಪದ ಭಾಷಣವನ್ನು ಮಾಡ್ತಾ ಇದ್ದೇವೆ. ನನ್ನ ಈ ಕ್ಷೇತ್ರದ ಧರ್ಮದರ್ಶಿಗಳು, ಹಿರಿಯ ಚೇತನವಾದಂಥ ವೇದಮೂರ್ತಿ ರಾಮಚಂದ್ರ ಭಟ್ರಿಗೆ ನಮಸ್ಕರಿಸ್ತಾ, ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ಸಿದ್ಧಿವಿನಾಯಕ ಹಟ್ಟಂಗಡಿ ಶಾಲೆಯ ಪ್ರಾಂಶುಪಾಲರೇ, ಶಿಕ್ಷಕ ವರ್ಗದವರೇ, ಸೇರಿರುವ ಹೆತ್ತವರೇ ಮತ್ತು ಮಕ್ಕಳೇ, ಒಬ್ಬ ಮಗು ಅಪ್ಪನಿಗೆ ದಿನಾಲು ಬಹಳ ಉಪದ್ರ, ಅವ ಬಹಳ ಬ್ಯುಸಿಯಲ್ಲಿ ಕಂಪ್ಯೂಟರ್ನಲ್ಲಿ ವರ್ಕ್ ಮಾಡ್ತಾ ಇದ್ದ. ಮಗು ಬಂದು ಉಪದ್ರ ಕೊಡ್ತಿತ್ತು, ಅಪ್ಪ ನನಗೆ ಅದು ಮಾಡು, ಅಪ್ಪ ನನಗೆ ಇದು ಕೊಡು ಅಂತ ಮಗ ಅಪ್ಪನನ್ನು ಉಪದ್ರ ಕೊಡ್ತಾ ಇದ್ದ. ಅಪ್ಪನಿಗೊಂದು ಯೋಚನೆ ಬಂದು ಈ ಮಗುವನ್ನು ಹೇಗೆ ಸುಮ್ಮನೆ ಕೂತ್ಕೊಳಿಸುವುದು ಅಂತ ಹೇಳಿದ್ರೆ, ಒಂದು ದೊಡ್ಡ ಅಟ್ಲಾಸ್ ಇತ್ತಂತೆ. ವಿಶ್ವದ ಎಲ್ಲ ರಾಷ್ಟ್ರಗಳಿರುವ ಒಂದು ಅಟ್ಲಾಸ್ ಇತ್ತು. ಆ ಅಟ್ಲಾಸ್ ಅನ್ನು ತೆಗೆದು ಹರಿದು ಮಗುವಿನ ಕೈಗೆ ಕೊಟ್ಟು ಬಿಟ್ಟಂತೆ. ನೀನು ಶುರುವಿಗೆ ಈ ಅಟ್ಲಾಸ್ ಹೇಗೆ ಇತ್ತು ಮೊದಲು ಹಾಗೆ ಗಂಟೆಪ್ ಹಾಕಿ ಜೋಡಿಸಿತಾ, ಅದು ಆದ ಕೂಡಲೇ ನಿನಗೆ ನಾನು ಐಸ್ ಕ್ರೀಮ್ ತಿನ್ನಲಿಕ್ಕೆ ಕರ್ಕೊಂಡು ಹೋಗ್ತೇನೆ ಅಂತೇಳಿ 5 ನಿಮಿಷದಲ್ಲಿ ಮಗು ಅಟ್ಲಾಸ್ ಅನ್ನ ಸರಿ ಮಾಡಿ ಅಪ್ಪನ ಎದುರು ತಂದಿಡ್ತದೆ. ಅಪ್ಪನಿಗೆ ವಿಚಿತ್ರ ಆಗ್ತದೆ, ಇಷ್ಟು ಕಷ್ಟದ ಕೆಲಸ ಈ ಮಗು 5 ನಿಮಿಷದಲ್ಲಿ ಹೇಗೆ ಮಾಡಿದ್ದು ಅಂತ ಮಗನ ಹತ್ರ ಕೇಳ್ತಾನಂತೆ. ಮಗ, ಈ ಅಟ್ಲಾಸ್ ಅನ್ನು ನೀನು ಅಷ್ಟು ಬೇಗ ಹೇಗೆ ಸರಿ ಮಾಡಿದ್ದಿ ಅಂತ. ಆಗ ಮಗ ಹೇಳ್ತಾನಂತೆ, ಅಪ್ಪ, ಅಟ್ಲಾಸಿನ ಹಿಂದೆ ಒಂದು ಮಾನವನ ಚಿತ್ರ ಇತ್ತು, ನನಗೆ ಮಾನವನ ಚಿತ್ರವನ್ನು ಒಟ್ಟು ಮಾಡಲಿಕ್ಕೆ ಬಹಳ ಸುಲಭ ಆಯಿತು, ಅಲ್ಲಿ ನಾನು ಮನುಷ್ಯನನ್ನು ಸರಿ ಮಾಡಿದೆ, ಇಲ್ಲಿ ವಿಶ್ವ ಸರಿಯಾಗಿ ಬಂತು ಅಂತೇಳಿ. ಅಂದ್ರೆ ಮಕ್ಕಳೇ, ನಾವು ಸರಿಯಾದ್ರೆ ಇಡೀ ವಿಶ್ವ ಸರಿಯಾಗ್ತದೆ. ನಮ್ಮನ್ನು ನಾವು ಸರಿ ಮಾಡಿಕೊಳ್ಳುವ ಒಂದು ದೊಡ್ಡ ಪ್ರಯತ್ನವೇ ಈ ಅಕ್ಷರ ಅಂಬಾರಿ. ಈ ಅಕ್ಷರ ಅಂಬಾರಿಯ ಮೂಲಕ ವಿದ್ಯಾರ್ಥಿಗಳಿಗೊಂದು ವಿಕಸಿತ ಬದುಕನ್ನು ಕಟ್ಟಿಕೊಡುವಂತ ಒಂದು ಸಣ್ಣ ಪ್ರಯತ್ನವನ್ನು ಉದಯವಾಣಿ ದಿನಪತ್ರಿಕೆ ಮಾಡ್ತಾ ಇದೆ. ಉಡುಪಿಯ ಉಪಮುಖ್ಯ ವರದಿಗಾರ ರಾಜು ಕಾರ್ವಿ ಕೊಡೇರಿ ಸ್ವಾಗತಿಸಿ ಉಪಸಂಪಾದಕ ಕುಮಾರ ಸುಬ್ರಹ್ಮಣ್ಯ ವಂದಿಸಿದರು. ಶ್ರೀ ಸಿದ್ಧಿವಿನಾಯಕ ವಸತಿ ಶಾಲೆಯ ಉಪಪ್ರಾಂಶುಪಾಲರಾದ ರಾಮದೇವಾಡಿಗ ಕಾರ್ಯಕ್ರಮವನ್ನು ನಿರೂಪಿಸಿದರು.